ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ತಂಡ ವಿಜೇಂದ್ರ ಅವರ ಲೀಡರ್ಶಿಪ್ ಅಲ್ಲಿ, ಒಂದು ತಂಡ ನಮ್ಮ ಯತ್ನಾಳ್ ಅವರ ಲೀಡರ್ಶಿಪ್ ಅಲ್ಲಿ ಹೋಗೋದು, ಮುಸಲ್ಮಾನರ ಭಾಷಣ ಮಾಡೋದು, ಒಂದು ವಾತಾವರಣ ಸೃಷ್ಟಿ ಮಾಡೋದು ಅಲ್ಲ. ನಿಮ್ಮ ಇಟ್ಕೊಳ್ಳಿ, ಮುಸಲ್ಮಾನರನ್ನ ಯಾಕೆ ಬಲಿ ಮಾಡ್ತಾ ಇದ್ದೀರಿ? ಇದರಲ್ಲಿ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗ್ಬೇಕು. ವಕ್ಫ್ ಬೋರ್ಡಿನ ಆಸ್ತಿ ಏನಾಗಿದೆಯಲ್ಲ, ಆ ಆಸ್ತಿ ಬಹಳಷ್ಟು ಪ್ರಭಾವಿ ನಾಯಕರು ಹೊಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಬಿಜೆಪಿಯವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ? ಹಿಂದೂಗಳಿಗೆ ಕೊಟ್ಟಿರೋದು ನೋಟಿಸು, ಗಲಾಟಿನೂ ಬಿಜೆಪಿಯವರು ಮಾಡ್ತಾ ಇರೋದು. ಇದು ಹೆಂಗಿದೆ ನೋಡಿ ಅಧ್ಯಕ್ಷರೇ, ನೋಟಿಸು ನೀವು ಗಲಾಟಿನೂ ನೀವೇ ಮಾಡ್ತೀರಿ. ಅಲ್ಲ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತೆ, ಇವ್ರು ಹಿಂದೂ ಪರ ಅಂತೆ. ಅಲ್ಲ, 2 ನಿಮಿಷ ನೀವು ಮಾಡಿರೋದು ಹೇಳ್ತಿರೋದು. ವಕ್ಫ್ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ, ಈ ಇಶ್ಯೂವಿನ ಜನರ ಮೇಲೆ ಏನ್ ಪರಿಣಾಮ, ಇದು ಗಾತ್ರ ಎಷ್ಟಾಗಿದೆ ಅಂತ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು, ಅವ್ರ ಪಕ್ಷದ ಒಂದು ದೊಡ್ಡ ಇಶ್ಯೂ ವಕ್ಫ್ ಅಂತ ಹೇಳಿ, ಅವ್ರ ಪಕ್ಷದಲ್ಲಿ 3 ತಂಡದ ನಾಯಕರು ಜನರ ಹತ್ರ ಹೋಗ್ತಾ ಇದ್ದಾರೆ, ಜನರಿಗೆ ಭೇಟಿ ಮಾಡ್ತಾ ಇದ್ದಾರೆ, ವಕ್ಫ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿಯಿಂದನೂ ಮಾಹಿತಿ ಕೊಡ್ತಾ ಇದ್ದಾರೆ, ರೆಬೆಲ್ ಬಿಜೆಪಿಯವರು ಕೂಡ ವಕ್ಫ್ ವಿಚಾರ ಇಟ್ಕೊಂಡು ಇಡೀ ರಾಜ್ಯ ವ್ಯಾಪಿ ಎಲ್ಲ ಕಡೆ ಸಂಚಾರ ಮಾಡಿಸ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ, ರೆಬೆಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ. ವಕ್ಫ್ ಈಗ ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇದು ವಕ್ಫ್ ವರ್ಸಸ್ ರೈತರ ಇಶ್ಯೂ, ಇದು ವಕ್ಫ್ ವರ್ಸಸ್ ಹಿಂದೂಗಳ ಇಶ್ಯೂ. ವಕ್ಫ್ ಅಂದ್ರೆ ಮುಸ್ಲಿಮು, ರೈತರು ವಕ್ಫ್ ಇಂದ ತೊಂದರೆ ಆಗಿದೆ ರೈತರಿಗೆ, ಮತ್ತೆ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಆದ್ರೆ ನೀವು ಸ್ವಲ್ಪ ಹಿನ್ನೆಲೆ ಸನ್ಮಾನ್ಯ ಅಧ್ಯಕ್ಷರು ನೋಡಿದ್ರೆ, ಭಾರತೀಯ ಜನತಾ ಪಕ್ಷದ ನಾಯಕರು ಇತ್ತೀಚೆಗೆ ವಕ್ಫ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವಾಗ್ಲೂ ವಕ್ಫ್ ಇಶ್ಯೂ ಅನ್ನು ಎತ್ಕೊಂಡ್ರೆ ವಕ್ಫ್ ಬೋರ್ಡ್ ಪರಾನೇ ನಿಂತಿರ್ತಕ್ಕಂಥದ್ದು. ಎಂದೂ ಕೂಡ ಹಿಂದಿನ ಬಿಜೆಪಿ ವಕ್ಫ್ ಬೋರ್ಡ್ ವಿರುದ್ಧವಾಗಿ ಮಾತನಾಡಿಲ್ಲ. ಇದೇ ಬಿಜೆಪಿಯ ಸರ್ಕಾರ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಅನ್ವರ್ ಮಾಣಿಪ್ಪಾಡಿ ಅವ್ರಿಗೆ ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಅನ್ವರ್ ಮಾಣಿಪ್ಪಾಡಿ ಅವ್ರಿಗೆ ಮಾಡಿದ್ರು. ಅನ್ವರ್ ಮಾಣಿಪ್ಪಾಡಿ ಅವ್ರ ಮುಖಾಂತರ ವಕ್ಫ್ ಬೋರ್ಡ್ ಮೇಲೆ ಒಂದು ರಿಪೋರ್ಟ್ ಅನ್ನು ಮಾಡಿಸ್ಕೊಂಡ್ರಿ ನೀವು. ಆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ, 2012 ಇಸ್ವಿಯಲ್ಲಿ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್, ಅವರು ಎಲ್ಲ 29,000 ಸ್ಕ್ವೇರ್ ಫೀಟ್ ಜಾಗ ವಕ್ಫ್ ಬೋರ್ಡ್ ಗೆ ಬರಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದರಲ್ಲಿ 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳ್ತಾರೆ. 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರ ಹೆಸರು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರಭಾವಿಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ರಿಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸ್ನೇಹಿತರು ಸುಮಾರು 7-8 ವರ್ಷ ಹೋರಾಟ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೇ ರೀತಿ ಬೇರೆ ಬೇರೆ ಸದನಗಳಲ್ಲಿ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಒಪ್ಕೊಳ್ಳಿ, ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಬಹಿರಂಗ ಆಗಬೇಕು, ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗಬೇಕು. ವಕ್ಫ್ ಬೋರ್ಡಿನ ಆಸ್ತಿ ಏನಾಗಿದೆಯಲ್ಲ, ಆ ಆಸ್ತಿ ಬಹಳಷ್ಟು ಪ್ರಭಾವಿ ನಾಯಕರು ಹೊಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಬಿಜೆಪಿಯವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ? ಆದ್ರೆ ಇವತ್ತು ಯೂಟರ್ನ್ ತಗೊಂಡಿದ್ದೀರಿ. ಸೊ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು, ಅವ್ರು ಶಾಸಕರಾಗಿದ್ದಾಗ ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಅವರು ರೆಕಮೆಂಡೇಶನ್ ಅನ್ನು ಮಾಡಿದ್ದಾರೆ. ಇಲ್ಲೇ ಇದೆ ರಿಪೋರ್ಟ್ ನಮ್ಮ ಹತ್ರ. 4,663 ಎಕರೆ ಜಾಗ ಒತ್ತುವರಿ ಆಗಿದೆ. ವಕ್ಫ್ ಬೋರ್ಡ್ಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಒತ್ತುವರಿ ಆಗಿದೆ. ಇದನ್ನು ಸರ್ಕಾರ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು
ಬಿಜೆಪಿಯ ನಾಯಕರು ಅವರ ಸಮಿತಿಯ ಶಿಫಾರಸು ಆಗಿದೆ. ಅಭಿನಂದನೆಗಳು, ಒಳ್ಳೇದು, ವೆಲ್ಕಮ್ ಮಾಡ್ತೀವಿ. ಒಳ್ಳೆ ಕೆಲಸ ಬಿಜೆಪಿ ಅವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ, ಕಾಂಗ್ರೆಸ್ನವರು ವೆಲ್ಕಮ್ ಮಾಡ್ತೀವಿ, ಜನತಾದಳವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕಿರಣ್ ರಿಜಿಜು ಅವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಇದೇ ವರ್ಷದ ನವೆಂಬರ್ 27ನೇ ತಾರೀಕಿಗೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಇನ್ ಕರ್ನಾಟಕ ಸ್ಟೇಟ್ ನಾಟ್ ಲೆಸ್ ದೆನ್ 800 ಪ್ರಾಪರ್ಟೀಸ್ ಆರ್ ಎನ್ಕ್ರೋಚ್ಡ್ ಅಂತ ಹೇಳ್ತಾರೆ. ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು ತಮ್ಮ ಪಕ್ಷದ ತಮ್ಮ ಸರ್ಕಾರದ ಯೂನಿಯನ್ ಮಿನಿಸ್ಟರ್. ಇದೇ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ತಾರ್ ಅಬ್ಬಾಸ್ ನಖ್ವೀರ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ರಾಜ್ಯಸಭೆಯಲ್ಲಿ ವಾಮ್ಸಿ ಪೋರ್ಟಲ್ 7 ಫೆಬ್ರವರಿ 2022 ಇಡೀ ರಾಷ್ಟ್ರದಲ್ಲಿ ಎಷ್ಟು ವಫ್ ಆಸ್ತಿಗಳು ಆಗಿದಾವೆ ಅದೆಲ್ಲ ರಿಜಿಸ್ಟರ್ ಆಗಿದೆ, ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಆಗಿದೆ ರಿಜಿಸ್ಟರ್ ಆಗಿದೆ ಅದೆಲ್ಲ ಉಲ್ಲೇಖವನ್ನು ರಾಜ್ಯಸಭೆಗೆ ಉತ್ತರ ಕೊಡುವಾಗ ಕೊಡ್ತಾರೆ. ಎನ್ಕ್ರೋಚ್ಮೆಂಟ್ ಏನಾಗಿದೆ ಅದೆಲ್ಲ ಕೊಡ್ತಾರೆ. ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಧ್ಯಕ್ಷರೇ, ಬಿಜೆಪಿಯವರು ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರ ಪೋಲ್ ಪ್ರಾಮಿಸ್, ಅದು ಚುನಾವಣೆಯ ಪ್ರಾಮಿಸ್, ಎಲ್ಲಿ ಎಲ್ಲಿ ವಫ್ ಆಸ್ತಿ ಇದೆ, ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದೆಲ್ಲ ಬಿಡಿಸ್ಕೊಡ್ಬೇಕು, ಬಿಡಿಸ್ಕೊಡ್ತೀವಿ ಅಂತ 2014ನೇ ವರ್ಷದ ಮ್ಯಾನಿಫೆಸ್ಟೋ ಅಲ್ಲಿ ಹಾಕಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಣಾಳಿಕೆ, ಕನ್ನಡದಲ್ಲಿ ಹೇಳಿ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದರೆ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು 95 ಆಕ್ಟ್ ಅಮೆಂಡ್ ಆದಾಗ ಇಷ್ಟೆಲ್ಲ ಬಂತು, ಇಲ್ಲಿಂದಾನೇ ಪ್ರಾಬ್ಲಮ್, ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರಲ್ಲ. 95ನೇ ವರ್ಷದ ಆಕ್ಟ್ ಅಮೆಂಡ್ ಆಗಿರ್ತಕ್ಕಂಥದ್ದು 2014ನೇ ಇಸ್ವಿಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ನೀವು ಹಾಕೊಂಡು ಹೋದಾಗ ನಿಮ್ಗೆ ಗೊತ್ತಾಗಿಲ್ವಾ? ಇವತ್ತು 2024ನಲ್ಲಿ ನೀವು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಇದು ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ, ಇದು ಒಂದು ಮುಸ್ಲಿಂ ವರ್ಸಸ್ ರೈತರ ಇಶ್ಯೂ, ಮುಸ್ಲಿಂ ವರ್ಸಸ್ ಹಿಂದೂಗಳ ಇಶ್ಯೂ ಅಂತ ನೀವು ತಗೊಳ್ತಾ ಇದ್ದೀರಲ್ಲ, ಇದು ಯಾವ ಮಟ್ಟಕ್ಕೆ ನೀವು ರಾಜಕೀಯದ ಒಂದು ರೀತಿ ಅಪಪ್ರಚಾರವನ್ನು ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರ ಪ್ರಣಾಳಿಕೆಯಲ್ಲಿ 2014 ಹಾಕಿದ್ದಾರೆ, ಬಟ್ ಇವತ್ತು 95ನೇ ಇಸ್ವಿದು ಆಕ್ಟ್ ಬಗ್ಗೆ ಮಾತನಾಡ್ತಾರೆ. ಅವ್ರು ಯಾಕೆ ಹಾಕ್ಬೇಕಾಗಿತ್ತು? ಹಾಕ್ಬಾರ್ದಿತ್ತು. ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಫ್ ಬಗ್ಗೆ ಉಲ್ಲೇಖ ಇರಲಿಲ್ಲ. 2014ನಲ್ಲಿ ಇವ್ರ ಪ್ರಣಾಳಿಕೆಯಲ್ಲಿ ಇತ್ತು. ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ನಿಮ್ಗೆ. ನೀವು ಇಷ್ಟು ವರ್ಷ ವಫ್ ಪರ ಇದ್ರಿ, ಇಷ್ಟು ವರ್ಷ ಕರ್ನಾಟಕ ಬಿಜೆಪಿಯವರು ಯಾವಾಗ್ಲೂ ಪರ ಇದ್ರು, ಇದ್ದಕ್ಕಿದ್ದಂಗೆ ಯೂಟರ್ನ್ ಮಾಡ್ಬಿಟ್ಟಿರೋದು. ಇದು ಹಿಂದೆ ಯೂಟರ್ನ್ ಆಗಿರ್ಲಿಲ್ಲ. ಯಾಕೆ ಆಗಿದ್ದೀರಿ? ಯಾಕೆ ಆಗಿದ್ದೀರಿ? ನಾನು ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳಿದ್ರು, ಸನ್ಮಾನ್ಯ ಅಧ್ಯಕ್ಷರೇ, ವಿ ವೇರ್ ಇನ್ ಪವರ್ ಓನ್ಲಿ ಫಾರ್ 9 years. ಬರೀ 9 ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು, 9 ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆ 9 ವರ್ಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ವಫ್ ಇಶ್ಯೂ ಅಲ್ಲಿ ಆ 9 ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಬಿಜೆಪಿಯವರು 2008ರಿಂದ 13ನೇ ವರ್ಷವರೆಗೂ ಇಸ್ವಿವರೆಗೂ ಅವ್ರ ಸರ್ಕಾರ ಇದ್ದಾಗ 1735 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಆ 9 ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, 2019ರಿಂದ 2023ವರೆಗೂ ಅವ್ರ ಸರ್ಕಾರ ಬಂದ ನಂತರ 2865 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ರೈತರಿಗೆ ಕೊಟ್ಟಿರೋದು, ಬಿಜೆಪಿಯವ್ರು ಕೊಟ್ಟಿರೋದು, ಹಿಂದೂಗಳಿಗೆ ಕೊಟ್ಟಿರೋದು ನೋಟಿಸ್, ಗಲಾಟಿನೂ ಬಿಜೆಪಿಯವರು ಮಾಡ್ತಾ ಇರೋದು. ಇದು ಹೆಂಗಿದೆ ನೋಡಿ ಅಧ್ಯಕ್ಷರೇ, ನೋಟಿಸ್ ನೀವು ಗಲಾಟಿನೂ ನೀವೇ ಮಾಡ್ತೀರಿ. ಅಲ್ಲ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತೆ, ಇವ್ರು ಹಿಂದೂ ಪರ ಅಂತೆ. ಅಲ್ಲ, 2 ನಿಮಿಷ ನೀವು ಮಾಡಿರೋದು ಹೇಳ್ತಿರೋದು. ಬಿಜೆಪಿಯವರು ಅವರ 9 ವರ್ಷದಲ್ಲಿ ಸುಮಾರು 4,500 ಎಕರೆಗೆ ವಫ್ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಐ ಅಪ್ರಿಶಿಯೇಟ್ ದಮ್, ಐ ಆಮ್ ವೆರಿ ಹ್ಯಾಪಿ, ಅಪ್ರಿಶಿಯೇಟ್. 1 ನಿಮಿಷ ಕೂತ್ಕೊಳ್ಳಿ, ನಾನು ಹೇಳಾಗ್ತಾ ಇಲ್ಲ.
ಒಂದ್ ಬಾರಿ ಎದ್ ನಿಂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಅಧ್ಯಕ್ಷರೇ. ನಾನು ಮಾತಾಡುವಾಗ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ನೀವು ಕಂಟಿನ್ಯೂ ಮಾಡಿ. ಯಾಕಂದ್ರೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ. ಅಲ್ಲ ನಾನು ಜಲ್ದಿ ಮುಗಿಸ್ತೇನೆ. ಅಧ್ಯಕ್ಷರೇ ಬಹಳ ನೋವಿಂದ ಹೇಳ್ಕೊತಾ ಇದ್ದೇನೆ, ನಮ್ಮ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ. ಮುಸ್ಲಿಂ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ. ಇವ್ರು ಏನು ಮುಸ್ಲಿಂ ವರ್ಸಸ್ ರೈತರು, ಮುಸ್ಲಿಂ ವರ್ಸಸ್ ಹಿಂದೂ ಅಂತ ಇಶ್ಯೂ ಮಾಡ್ಬಿಟ್ರೆ ನನ್ನ ಸಮುದಾಯದ ಬಡಪಾಯಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ತೊಂದರೆ ಆಗೋಗುತ್ತೆ, ಕಷ್ಟ ಆಗೋಗುತ್ತೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ಹಿಂದೂ ಮುಸ್ಲಿಂ ಇಶ್ಯೂನಾ? ಇವರು ರೈತರ ಬಗ್ಗೆ ಮಾತನಾಡಿದರೆ ಇಡೀ ರಾಜ್ಯದಲ್ಲಿ ಟೋಟಲ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನಿನ ಗಾತ್ರ ಏನು ಅಂತ ನಾನು ಇವತ್ತು ಹೇಳಕ್ ಇಚ್ಛೆ ಪಡ್ತೇನೆ. ನಾನ್ ಬರೀ ಕಲ್ಟಿವೇಬಲ್ ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇರೋದು. ಇಡೀ ರಾಜ್ಯದಲ್ಲಿ ಎಷ್ಟು ಟೋಟಲ್ ಲ್ಯಾಂಡ್ ಇದೆ ಅಂತ ಸನ್ಮಾನ್ಯ ಕಂದಾಯ ಸಚಿವರು ಹೇಳಲಿ. ಕಲ್ಟಿವೇಟಲ್ ಲ್ಯಾಂಡ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನು 3,41,00,000 ಎಕರೆ. ಅದರಲ್ಲಿ ಇಡೀ ವಫ್ನ ಜಾಗ, ಅದು ಟೋಟಲ್ ಕಲ್ಟಿವೇಬಲ್ ಅಲ್ಲ, ಉಳುಮೆ ಆಗ್ತಾ ಇರೋದಲ್ಲ. ಇಡೀ ವಫ್ನ ಜಾಗ 1,22,000 ಕೋಟಿ ಹಿಂದೆ ಇದ್ದಿದ್ದು, 1,22,000 ಎಕರೆ ಹಿಂದೆ ಇದ್ದಿದ್ದು. 0.3% ಆಫ್ ಕಲ್ಟಿಬಲ್ ಲ್ಯಾಂಡ್ ಇಲ್ಲ. 0.3% ಆಫ್ ಕಲ್ಟಿವೇಬಲ್ ಲ್ಯಾಂಡ್ ಕೂಡ ವಫ್ದು ಇಲ್ಲ. ಅದರಲ್ಲೂ ಸಾಮಾನ್ಯ ಅಧ್ಯಕ್ಷರೇ 84,000 ಎಕರೆ ಬೇರೆ ಬೇರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಆಲ್ರೆಡಿ ವಫ್ ಕಳ್ಕೊಂಡಿದೆ, ಬಿಟ್ಬಿಟ್ಟಿದೆ, ಹೋಗ್ಬಿಟ್ಟಿದೆ. ಯಾರ್ಯಾರು ಉಳುವವರಿದ್ರು ಅವರೇ ಒಡೆಯರು ಅಂತ ಹೇಳಿ ಸರ್ಕಾರ ಇನಾಮ್ ರದ್ದತಿ ಆಕ್ಟ್ ಆಗಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಗಿರ್ಬೋದು, ಅದ್ರ ಮುಖಾಂತರ 84,000 ಎಕರೆ ವಫ್ಫಿನ ಜಾಗ ರೈತರಿಗೆ ಸೇರಿತ್ತು. ಅದರಲ್ಲಿ ಯಾವ ತಕರಾರು ಕೂಡ ವಕ್ಫ್ ಬೋರ್ಡು ಮಾಡ್ತಾ ಇಲ್ಲ, ಯಾವ ಸರ್ಕಾರವೂ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ. ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಪೂರ್ವಜರು ದಾನ ಮಾಡಿ ಹೋಗಿರ್ತಕ್ಕಂಥ ಜಮೀನು. ಆದ್ರೂ ದೇಶದ ರೈತರು ನಮ್ಮ ಸಮುದಾಯದವರು, ದೇಶದ ಹಿಂದೂ ಸಹೋದರರು, ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಅದೆಲ್ಲ ಬಿಟ್ಬಿಟ್ಟಿದೀವಿ. ಆದ್ರೂ ಎಚ್ ಡಿ ಕುಮಾರಸ್ವಾಮಿ ಅವರು, ಇವರ ಪಕ್ಷದ ಒಬ್ಬ ಅಲಯನ್ಸ್ ಪಾರ್ಟ್ನರ್ ಇವರು, ಅವರು ಮುಖ್ಯಮಂತ್ರಿ ಇದ್ದಾಗ ಲಾ ಡಿಪಾರ್ಟ್ಮೆಂಟ್ ಅವ್ರ ಸರ್ಕಾರ ಒಂದು ಹೊರಗೆ ಮಾಡ್ತಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಏನಿದೆ, ಇನಾಮ್ ಆಕ್ಟ್ ಅಪ್ಲೈಕಬಲ್ ಆಗಲ್ಲ ವಫ್ಗೆ ಅಂತ ಅವರೇ ಕೊಟ್ಟಿದ್ದಾರೆ. ಅದಕ್ಕೂ ನಾವು ಹೋಗ್ತಾ ಇಲ್ಲ, ಅದಕ್ಕೂ ನಾವು ಟಚ್ ಮಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಏನಾಗಿದೆ ಅಂದ್ರೆ ವಫ್ಗೆ ಉಳ್ಕೊಂಡಿರೋದು 29,000 ಎಕರೆ ಮಾತ್ರ. ಅದರಲ್ಲೂ ಕೂಡ ವಿವಾದದಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ, ಬೇರೆ ಬೇರೆ ಕೋರ್ಟ್ ಅಲ್ಲಿ ಕ್ಲೇಮ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥದ್ದು 16,000-17,000 ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲೂ ಕೂಡ ರೈತರಿಗೆ ಸಂಬಂಧಪಟ್ಟ ಜಮೀನು ಇರ್ತಕ್ಕಂಥದ್ದು 4,660 ಎಕರೆಯಲ್ಲಿ ಮಾತ್ರ ಕ್ಲೇಮ್ ಇರ್ತಕ್ಕಂಥದ್ದು. ಅದರಲ್ಲೂ ಇನಾಮ್ ಆಕ್ಟ್ ಅಲ್ಲಿ ಸೇರಿದ್ರೆ, ಅದರಲ್ಲೂ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಸೇರಿದ್ರೆ ಪ್ರಶ್ನೆ ಬರೋದಿಲ್ಲ. ಆದ್ರೆ ಎಲ್ಲಿ ಕ್ಲೇಮ್ ಇದೆ 4,660 ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ. ಇದು ಯಾವ ವಿವಾದ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈ ವಿವಾದ ನಮ್ಮ ಸರ್ಕಾರ ಬೇಕಾದ್ರೆ ಅಪೋಸಿಷನ್ ಅವ್ರ ಜೊತೆ ಕೂತ್ಕೊಂಡ್ರೆ ಈ ವಿವಾದ ಕೂಡ ರೈತರಿಗೆ ಅನ್ಯಾಯ ಆಗದೆ ಇದ್ದಂಗೆ ನಾವು ಬಗೆಹರಿಸಬಹುದು. ವಫ್ಗೂ ಅನ್ಯಾಯ ಆಗ್ಬಾರ್ದು, ರೈತರಿಗೂ ಅನ್ಯಾಯ ಆಗ್ಬಾರ್ದು. ಆ ರೀತಿಯಲ್ಲಿ ನಾವು ಬಗೆಹರಿಸಬಹುದು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ 60% ವಿವಾದದಲ್ಲಿ ಇರ್ತಕ್ಕಂಥ ಜಾಗ 60% ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಎನ್ಕ್ರೋಚರ್ಸ್ ಜಾಗವನ್ನು ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಆದಾಯವನ್ನು ಮಾಡ್ಕೋತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋತಾ ಇದ್ದಾರೆ. ಅಂತದ್ದು 60%, ಈ 17,000 ಎಕರೆಯಲ್ಲಿ 60% ಜಾಗ ರೈತರಿಗೆ ಸೇರಿಲ್ಲ. ರೈತರು ಕಷ್ಟಪಟ್ಟು ಏನು ಉಳುಮೆ ಮಾಡ್ತಾ ಇಲ್ಲ, ಅಲ್ಲಿ ಯಾರೋ ಎನ್ಕರೇಜ್ ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅಂತ ಜಾಗ ಹೌದು, ಅಲ್ಲಿ ಅಂತ ಜಾಗ ನಾವು ವಾಪಸ್ ಪಡ್ಕೋಬಾರ್ದ? ಎನ್ಕ್ರೋಚರ್ಸ್ಗೆ ತೆಗಿಬಾರ್ದ? ಅವ್ರಿಗೆ ಬಿಟ್ಬಿಡ್ಬೇಕಾ? ಆ ಎನ್ಕ್ರೋಚರ್ಸ್ ಅಲ್ಲಿ 90% ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು.
ಈ ಹಿಂದೂ ಮುಸ್ಲಿಂ ಇಶ್ಯೂನ. ಇದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಇಶ್ಯೂ ಇಲ್ಲ, ಯಾವ ಕಾರಣಕ್ಕೂ ರೈತರ ವಿರುದ್ಧ ಇಶ್ಯೂ ಇಲ್ಲ. 3,41,00,000 ಎಕರೆಯಲ್ಲಿ ವಿವಾದ ಇರ್ತಕ್ಕಂಥದ್ದು 4,660 ಎಕರೆ. ಎಷ್ಟು ಪರ್ಸೆಂಟ್ ಆಯ್ತು? 0.1% ಇಲ್ಲ, 0.1% ಇಲ್ಲ. ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ತಂಡ ವಿಜೇಂದ್ರ ಅವರ ಲೀಡರ್ಶಿಪ್ ಅಲ್ಲಿ, ಒಂದು ತಂಡ ನಮ್ಮ ಯತ್ನಾಳ್ ಅವರ ಲೀಡರ್ಶಿಪ್ ಅಲ್ಲಿ ಏನು ಹೋಗಿದೆ ಹೋಗೋದು, ಮುಸಲ್ಮಾನರ ವಿರುದ್ಧ ಭಾಷಣ ಮಾಡೋದು, ಒಂದು ವಾತಾವರಣ ಸೃಷ್ಟಿ ಮಾಡೋದು. ಅಲ್ಲ, ನಿಮ್ಮ ಆಂತರಿಕತೆ ನೀವು ಇಟ್ಕೊಳ್ಳಿ, ಮುಸಲ್ಮಾನರನ್ನ ಯಾಕೆ ಬಲಿ ಮಾಡ್ತಾ ಇದ್ದೀರಿ ಇದರಲ್ಲಿ? ಅಲ್ಲ, ಇಟ್ ಇಸ್ ಅ ಪಾಯಿಂಟ್ ಅಧ್ಯಕ್ಷರೇ. ನಮ್ಮ ಸಮುದಾಯದ ಪರಿಸ್ಥಿತಿ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವರ ರಾಜಕಾರಣ ನಮ್ಮನ್ನು ಬಲಿ ಹಾಕಿದ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ವಕ್ಫ್ ಟ್ರಿಬ್ಯುನಲ್ ಎಲ್ಲ ಮುಸ್ಲಿಮ್ಸ್ ಅಂತ ಹೇಳಿದ್ರು. ಅಲ್ಲ, ಒಂದ್ ನಿಮಿಷ, ಇಲ್ಲಿ ತಪ್ಪು ಸಂದೇಶ ಹೋಗ್ಬಾರ್ದು. ಯಾರು ತೀರ್ಮಾನ ಮಾಡೋರು, ಜಡ್ಜಸ್, ಅವ್ರು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೇರಿದವರ? ಜಡ್ಜ್ಮೆಂಟ್ ಕೊಡೋರು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೇರಿದವರ? ಎಲ್ಲಾ ಜಾತಿ, ಎಲ್ಲ ಧರ್ಮದವರು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರು ವಕ್ಫಿನ ಅದಾಲತ್ ನಡೆಸ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಇಲ್ಲಿಂದ ತಪ್ಪು ಸಂದೇಶ ಹೋಗಿದೆ. ವಕ್ಫ್ ಟ್ರಿಬ್ಯುನಲ್ ಒಂದ್ಸತಿ ಕೇಸ್ ಸೋತ್ಬಿಟ್ರೆ ಎಲ್ಲಿ ಹೋಗಕ್ಕಾಗಲ್ಲ ಅಂತ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ? ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ನೀವು ಸೋತೋದ್ರೆ ಹೈಕೋರ್ಟ್ ಅಪೀಲ್ ಮಾಡ್ತಕ್ಕಂತ ಎಲ್ಲಾ ಅವಕಾಶಗಳು ನಿಮ್ಗಿದೆ, ನಮ್ಗಿದೆ, ಎಲ್ಲರಿಗೂ ಇದೆ. ಇಲ್ಲಿಂದ ಏನ್ ಸಂದೇಶ ಕಳಿಸಿದಿರಿ? ಇಲ್ಲಿಂದ ಸಂದೇಶ ಏನ್ ಕಳಿಸಿದಿರಿ ಅಂದ್ರೆ, ಅದೇನು ಡ್ರಕೋನಿಯನ್ ಲಾ, ಅದೇನ್ ಚೇಂಜೇ ಆಗೋದಿಲ್ಲ. 95ನೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸುವಾಗ ತುಷ್ಟೀಕರಣ ಮಾಡೋದಕ್ಕೆ ಇಂಥದ್ದು ಕಾನೂನು ಮಾಡಿದ್ರಿ ಅಂತ ಹೇಳಿದ್ರಿ. 95 ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಕಾನೂನನ್ನು 2014ನೇ ಇಸ್ವಿಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಮಾಡಿ ತೋರಿಸ್ತೀವಿ ಅಂತ ಹಾಕೊಂಡಿರೋದು ನೀವು. ಅದನ್ನು ಬೆಂಬಲ ಸೂಚಿಸತಕ್ಕಂಥದ್ದು ನೀವು, ಕಾಂಗ್ರೆಸ್ನವ್ರು ಹಾಕೊಂಡಿದ್ರ ನಮ್ಮ ಪ್ರಣಾಳಿಕೆಯಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಒನ್ಸ್ ಎ ವಫ್ ಆಲ್ವೇಸ್ ಅ ವಫ್ ಅಂತ ಜಡ್ಜ್ಮೆಂಟ್ ಬಗ್ಗೆ ಉಲ್ಲೇಖ ಮಾಡಿದ್ರು ಸನ್ಮಾನ್ಯ ಅಶೋಕ್ ಅವರು. 1998 ಸೈಯದ್ ಅಲಿ ವರ್ಸಸ್ ಆಂಧ್ರ ಪ್ರದೇಶ್ ವಫ್ ಬೋರ್ಡ್ ಪ್ರಕರಣ ಇದು. ಒನ್ಸ್ ಎ ವಫ್ ಆಲ್ವೇಸ್ ಅ ವಫ್ ಅಂತ. ಒಂದಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಎಷ್ಟು ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಕೂಡ ಬಂದಿದೆ. ವಫ್ ಬೋರ್ಡ್ ಪರವಾಗಿ ಬಂದಿದೆ. ನಾನು ಏನಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ, ನಾನು ಎಲ್ಲರಿಗೂ ಏನ್ ಕೇಳ್ಕೊಳ್ಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಇವತ್ತಿನ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಸೇರಿ ಸಮಾಜವನ್ನು ಒಗ್ಗೂಡಿಸಬೇಕು, ಸಮಾಜಕ್ಕೆ ಸರಿಯಾದ ಒಂದು ಸಂದೇಶ ಕಳಿಸಬೇಕು, ಮಾಹಿತಿ ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕಾಡ್ತಾ ಇರ್ತಕ್ಕಂಥ ಹಲವಾರು ಇಶ್ಯೂಸ್ ಇದಾವೆ. ಇಲ್ಲೇ ಆರೋಗ್ಯ ಸಚಿವರು ಇದ್ದಾರೆ, 5 ಬಾಣಂತರು ಮಹಿಳೆಯರು ಸಾವನ್ನಪ್ಪಿ ಅಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿದೆ ಬಳ್ಳಾರಿಯಲ್ಲಿ. ಇವತ್ತವರೆಗೂ ನಮ್ಮ ಬಿಜೆಪಿಯ ಸ್ನೇಹಿತರು ಅದ್ರ ಬಗ್ಗೆ ಮಾತನಾಡಿಲ್ಲ, ಇಶ್ಯೂನ ತಗೊಂಡು ಬಂದಿಲ್ಲ. ಆರೋಗ್ಯ ಸಚಿವರು ಇವತ್ತು ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ರು ಆ ಇಶ್ಯೂ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸ್ವತಃ ದಿನೇಶ್ ಗುಂಡ್ರು ಅವ್ರು ಕೇಳ್ಕೊತಾ ಇದ್ದಾರೆ, ಅವ್ರು ಚರ್ಚೆಗೆ ಬರಕ್ ರೆಡಿ ಇಲ್ಲ. ರೈತರ ಸಮಸ್ಯೆ ಇದೆ, ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳಿದಾವೆ, ಉತ್ತರ ಕರ್ನಾಟಕದ ರೈತರ ಅಲ್ಲ, ನಾನೇನ್ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ, ಯಾವ ರೀತಿಯಲ್ಲಿ ಈ ಇಶ್ಯೂನ್ನು ಇಟ್ಕೊಂಡು ವ್ಯಾಪಕವಾಗಿ ಸದನ ಹೊರಗಡೆ ಕೂಡ, ಒಳಗಡೆ ಮಾತನಾಡ್ತಾ ಇದ್ರಿ ಓಕೆ, ಹೊರಗಡೆ ಕೂಡ ಜಾತ್ರೆಗಳು ನೀವು ತಗೊಂಡು, ರ್ಯಾಲಿಗಳು ತಗೊಂಡು ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ನೀವು ಏನ್ ಭಾಷಣಗಳು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈಗ ಮೈನಾರಿಟಿ ಮಿನಿಸ್ಟರ್ ಈಗ ಮಾತನಾಡಿದ್ರು, ವಫ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು. ಬಿಜೆಪಿಯವರಿನ ಪ್ರಕರಣ ಮಾನ್ಯ ಅಧ್ಯಕ್ಷರೇ, 11 ಎಕರೆ ಸಂಬಂಧಪಟ್ಟ ಪ್ರಕರಣಕ್ಕೆ ಯತ್ನಾಳ್ ಅವರು 1200 ಎಕರೆ ಬಗ್ಗೆ ಎಕರೆ ಪ್ರಕರಣ ಅಂತ ಹೇಳ್ಬಿಟ್ರು. ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ಬಿಟ್ರು. ಅಲ್ಲ, ಒಂದ್ ನಿಮಿಷ, ಅಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ವಫ್ ಅದಾಲತ್ ನಡೆಯುವಾಗ, ಅವ್ರು ಹೋಗಿಲ್ಲ. ಯಾಕೆ ಹೋಗಿಲ್ಲ? ಅಲ್ಲೇ ಹೋಗಿ ಫೈಟ್ ಮಾಡಬೇಕಾಗಿತ್ತು. ಅನ್ಯಾಯ ಆಗಿದ್ರೆ ರೈತರ ಪರವಾಗಿ ಆ ವಫ್ ಅದಾಲತ್ನಲ್ಲಿ ಅವರೊಬ್ಬ ಶಾಸಕರಾಗಿ ಅಲ್ಲಿ ಯಾಕೆ ಮಾತನಾಡಿಲ್ಲ? ಬೇರೆ ವೇದಿಕೆ ಸೃಷ್ಟಿ ಮಾಡಿ ಕೋಮುವಾದಿ ಭಾಷಣಗಳು ಮಾಡಿಕೊಂಡು ಒಂದು ಸಮುದಾಯನ ಒಂದು ವಿಲನ್ ತರ ಬಿಂಬಿಸ್ಬಿಟ್ರೆ
ಸಮಾಜ ಒಗ್ಗೂಡ್ಸಕ್ಕಾಗುತ್ತಾ? ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಅದು ಬಿಜೆಪಿ ಪಾಯಿಂಟ್ ಕರೆಕ್ಟ್. ಪಾಲಿಟಿಕ್ಸ್. ಓಕೆ ಕರೆಕ್ಟ್. ಬಿಜೆಪಿಯ ಕರ್ನಾಟಕ ಮಾಡೆಲ್ ಏನಿತ್ತು? ವಕ್ಫ್ ಪರ ಇತ್ತು. ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಆಯ್ತು, ಇವರು ಯೂಟರ್ನ್ ಮಾಡಿದ್ರು. ಇವರು ಕೇಂದ್ರದ ಬಿಜೆಪಿಯ ನಾಯಕರಿಗೆ ಮನವರಿಕೆ ಮಾಡ್ಕೋಬೇಕಾಗಿತ್ತು. ಇಲ್ಲ, ಇಷ್ಟು ದಿವಸ ಕರ್ನಾಟಕ ಬಿಜೆಪಿ ಬಂದಿದೆ. ರೈತ ವಕ್ಫ್ ಪರ ಹೋರಾಟ ಆಗಿದ್ದು ಇಷ್ಟು ದಿವಸ. ಅಲ್ಲಿಂದ ಒಂದೇ ನೀವು ಬಗೆಹರಿಸದೇ ಇದ್ರೆ ನಮ್ಮ ತಪ್ಪ ಸಾಮಾನ್ಯ ಅಧ್ಯಕ್ಷೆ. ಇದೊಂದು ರಾಜಕೀಯ ಬಿಟ್ರೆ ಇದರಲ್ಲಿ ಏನೂ ಇಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಅಧ್ಯಕ್ಷ ನಮ್ಮ ಅರ್ಧ ಗಂಟೆ ಹೇಳಿ ನನ್ನ ಮಾತು.